ನಾವು ಈಗ ಸುರಕ್ಷಾ ಗ್ಯಾಸ್ ಸ್ಟವ್ನ ತಂದಿದ್ವಿ. ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಸಂಡೇ ವ್ಲಾಗ್. ಇವತ್ತು ನಾನು ಲೇಟ್ ಆಗಿದ್ದೆ. ಈಗ ಜಳಕ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ. ಈಗ ನಾನು ನಾಷ್ಟ ಮಾಡಬೇಕು, ಆಯಿತಾ. ಮತ್ತೇನಿಲ್ಲ, ಇವತ್ತೇನು ಸ್ಪೆಷಲ್ ಅಂತ ಏನಿಲ್ಲ. ಡೈಲಿ ನಾನು ಸಂಡೇ ಏನು ತೋರಿಸ್ತೀನಿ ಇವತ್ತು ಏನೇನಾಗುತ್ತೆ ಅಂತ, ಆಯಿತಾ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ಇಲ್ಲಿ ನಾಷ್ಟ ಮಾಡ್ತಾಯಿದ್ದೀನಿ ನೋಡಿ. ನಾಷ್ಟಕ್ಕೆ ಅವಲಕ್ಕಿ ಇದೆ, ಅವಲಕ್ಕಿ ಎಲ್ಲ ಇದೆ. ಈಗ ನಾಷ್ಟ ಮಾಡಿ ನಿಮಗೆ ಸಿಗ್ತೀನಿ ಗೈಸ್. ಈಗ ನಾಷ್ಟ ಆಯಿತು. ಇದೇನಂದರೆ ಇದು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ, ಕರಿಬೇವು ಅದೆಲ್ಲ ಹುರಿದು ಇಟ್ಕೊಂಡಿರೋದು. ನಮ್ಮ ಮಮ್ಮಿ ಹುರಿದಿದ್ದಾರೆ. ಇದು ಯಾಕಂದರೆ ನಮ್ಮದು ಹೋಟೆಲಿಗೆ ಸಾಂಬಾರು ಮಾಡ್ತೀವಲ್ಲ, ಆ ಸಾಂಬಾರಿಗೆ ನಾವು ಇದನ್ನು ಮಿಕ್ಸಿ ಮಾಡಿ ದಿನ ಕೊಟ್ಟು ಕಳಿಸ್ತೀವಿ ಮನೆಯಿಂದ. ಅದಕ್ಕೆ ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಫಸ್ಟ್ ಕೊಬ್ಬರಿ ಮತ್ತು ಅದನ್ನು ಮಿಕ್ಸಿ ಮಾಡಿ ಕೊಟ್ಟು ಕಳಿಸ್ತೀವಿ ದಿನ. ಈಗ ಕೊಬ್ಬರಿನ ಮಿಕ್ಸಿ ಮಾಡಬೇಕು. ಕೊಬ್ಬರಿ ಹಾಕೊತಾ ಇದ್ದೀನಿ. ಈಗ ಕೊಬ್ಬರಿ ಇದು ರೆಡಿ ಆಗಿದೆ. ಮತ್ತು ಈ ಕಡೆ ನೋಡಿ ಟಮಾಟಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹುರಿದಿದ್ದು. ಈಗ ಇದು ಬಿಸಿ ಇತ್ತಲ್ಲ, ಈಗ ಆರಿದೆ. ಈಗ ನಾನು ಮಿಕ್ಸಿ ಮಾಡಬೇಕು. ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡ್ರಿ, ಇದು ರೆಡಿ ಆಯಿತು. ಟೊಮೆಟೊ ಕೊಬ್ಬರಿದು ಮಿಕ್ಸಿ ಮಾಡಿದ್ದು. ಈಗ ನಾನು ಇದನ್ನು ಹೊರಗಿಡ್ತೀನಿ. ಈ ಕ್ಯಾನಲ್ಲಿ ನಾವು ಕೊಟ್ಟು ಕಳಿಸ್ತೀವಿ. ಇದನ್ನು ನಾನು ಈಗ ನಮ್ಮ ದೊಡ್ಡಪ್ಪ ಹೋಗ್ತಾರೆ, ನಮ್ಮ ಅಂಗಡಿಯಿಂದ ಬಂದಿರ್ತಾರೆ ಅವರು, ಹೋಟೆಲಿಂದ ಬಂದಿರ್ತಾರೆ. ಈಗ ಅವ್ರ ಕಡೆಯಿಂದ ಕೊಟ್ಟು ಕಳಿಸ್ತೀವಿ. ನೋಡಿ, ಮೇಲ್ಗಡೆ ಎಲ್ಲ ಕ್ಯಾನ್ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ ನಾವು. ಈ ಕ್ಯಾನ್ ನೋಡಿ, ಇದನ್ನು ಮುಚ್ಚಬೇಕು. ಅದಕ್ಕೆ ಅದರದ್ದೇ ಇದು ನೋಡಿ. ಇದನ್ನು ಅವರು ಒಯ್ತಾರೆ ಅಷ್ಟೇ, ಆಯಿತಾ. ನಮ್ಮದು ಕೆಲಸ ಕಂಪ್ಲೀಟ್ ಆಯಿತು. ಈಗ ನಾನು ಸ್ವಲ್ಪ ತೆಗೆದಿರೋದು ಅಷ್ಟೇ ಇರೋದು, ತೆಗೆದಿರ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ನಾವು ಈಗ ಸುರಕ್ಷಾ ಗ್ಯಾಸ್ ಸ್ಟವ್ನ ತಂದಿದ್ವಿ. ಇದು ಯಾರಿಗಂದರೆ ನಮ್ಮ ಅಜ್ಜ ಅಜ್ಜಿಯರಿಗೆ. ಅವರು ನಮ್ಮ ಅಜ್ಜ ಇಡ್ಲಿ ಮಾಡ್ತಾರೆ, ಅಲ್ಲಿ ಹೋಟೆಲ್ ಇದೆ, ಅದಕ್ಕಾಗಿದ್ದು. ಕ್ವಾಲಿಟಿ ಚೆನ್ನಾಗಿದೆ. ಇದು ಓಪನ್ ಮಾಡ್ತಾ ಇದ್ದಾರೆ. ಮಾಡ ಆ ಕಡೆನೂ ಮಾಡ. ಇದು 3 ಇದೆ. 1 2 3 ಸ್ಟವ್ ಇದೆ. ಅಂದ್ರೆ ಬರ್ನರ್ಸ್ 3 ಇದಾವೆ. ಕ್ವೀನ್ ಆಫ್ ದಿ ಕಿಚನ್, ಪ್ರೀಮಿಯಂ ಕ್ವಾಲಿಟಿ ಕುಕ್ ಟಾಪ್. ಓ ವಾವ್, ಈ ತರ ಇದೆ ಇದು. ತಡಿ ಹುಷಾರಾಗ್ತೀವಿ. ಇದು ಸೈಡ್ಗೆ ಈ ಥರ್ಮಾಕೋಲ್ ಇಟ್ಟಿರ್ತಾರೆ, ಸೇಫ್ ಆಗಿರ್ಬೇಕಲ್ವಾ, ಅದಕ್ಕೆ. ಓಪನ್ ಮಾಡುವ ಮ್ಯಾಗ್ ತೆಗಿಬೇಕು. ತಡಿ ಮ್ಯಾಗ್ ಎತ್ತ. ನೋಡಿ, ಓಪನ್ ಮಾಡಿದ್ವಿ. ನೋಡಿ ಎಷ್ಟಿದೆ. ಇದು ಸ್ವಲ್ಪ ಮೀಡಿಯಮ್, ಸ್ಮಾಲ್, ಲಾರ್ಜ್. 3 ಬರ್ನರ್ಸ್ ಇದೆ. ಫುಲ್ಲು ಪ್ರೀಮಿಯಂ ಕ್ವಾಲಿಟಿ. ನೋಡಿ, ಮಿರರ್ ಇದ್ದಂಗೆ ಐತಿದು. ನೋಡಿ, ಇಲ್ಲಿ ಕಾಣ್ತೈತೆ ನೋಡಿ, ಇದು ಯಾವ ಥರ ಐತೆ ನೋಡಿ. ಗೋಲ್ಡ್ ಕಲರ್ ಐತಿ. ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಐತಿ. ಇದ್ರ ಜೊತೆಗೆ ಇದು ಬಂದಿದೆ, ಇದು ಕ್ಲೀನ್ ಮಾಡೋದು ಮತ್ತು ಇದು ಎಕ್ಸ್ಟ್ರಾ ಅದು ಇಡೋಕ್ಕೆ. ಇದು ವಾರಂಟಿ ಕಾರ್ಡ್ ಗೈಸ್, 1 year ವಾರಂಟಿ ಇರುತ್ತೆ. ಮತ್ತು ಇದು ಗಿಫ್ಟ್, ನಮ್ಮ ಅಜ್ಜಿಗೆ ಗಿಫ್ಟ್ ಇರೋ ಥರ ಇದು, ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇದು ನೋಡಿ, ಗಿಫ್ಟ್ ಇರೋ ಥರನೇ ಬಂದಿದೆ. ಇದು ರೆಡ್ ಈ ಥರ ಪ್ಯಾಕ್ ಆಗಿ ಫುಲ್. ಇದನ್ನು ನಾವು ಪ್ಯಾಕ್ ಮಾಡಿ ಮತ್ತೆ ಊರಿಗೆ ಒಯ್ಬೇಕು. 2 hours later. ನಿಮ್ಗೆ ಇನ್ನೊಂದೇನೋ ತೋರಿಸ್ಬೇಕು ನೋಡಿ. ಇದು ಇದನ್ನು ನಾನು ವಯರ್ನ ಇಲ್ಲಿ ಹಾಕ್ತಿದ್ದೆ. ನಾನು ಇಲ್ಲಿಗೆಲ್ಲ ತೊಗೊಂಬಂದು ಹಾಕ್ತಿದ್ದೆ. ಇಲ್ಲಿ ಕದಕ್ಕೆ ಅಡ್ಡ ಹಾಕಿತ್ತು, ಇದು ಇಲ್ಲಿದೆಲ್ಲ ಅದಕ್ಕೆ ಅಡ್ಡ ಹಾಕಿತ್ತು ಈ ವಯರ್ ಎದಕ್ಕಂದರೆ ಇದು ಎದಕ್ಕಂದರೆ ನನ್ನ ಲ್ಯಾಪ್ಟಾಪಿಗೆ ನಾನು ಕ್ಲಾಸ್ ಕೇಳ್ತಾ ಇರ್ತೀನಲ್ಲ ಅವಾಗ ಅದಕ್ಕಾಗಿ ಅದು ಬೇಕಾಗಿರುತ್ತೆ. ಅದಕ್ಕಾಗಿ ನಾನು ಹಾಕ್ತಿರ್ತಿದ್ದೆ.
ಇಲ್ಲಿ ಭಾಳ ಆಟ ಹಾಕಿತ್ತು, ಅದಕ್ಕೆ ನಮ್ಮ ದೊಡ್ಡಪ್ಪ ಒಂದು ಐಡಿಯಾ ಕೊಟ್ಟರು. ಏನಂದರೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಹಾಕಿದೆ ಫಸ್ಟು. ಆಮೇಲೆ ನೋಡಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ನೋಡಿ ಇದು ಅಡಾಪ್ಟರ್ ಇದೆಯಲ್ಲ, ಇಲ್ಲಿ ಕೂಡ ಫುಲ್ಲು ಅಂದರೆ ಇದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಗೆ 2 ಸ್ವಿಚ್ ಇರ್ತವೆ, ನಾವು ಹಾಕೋಬೋದು ವೈರ್ನ. ಮತ್ತು ಇದು ಕೂಡ ಆನ್ ಆಗುತ್ತೆ. ಒಂದು ಸ್ವಿಚ್ ಹಾಕಿದರೆ 3 ಕೆಲಸ ಆಗುತ್ತೆ. ಆ ಥರ ಒಂದು ಐಡಿಯಾ ಇತ್ತು ಇದು. ನೋಡಿ ಸಮರ್ಥ, ಇದನ್ನು ಆನ್ ಮಾಡು. ಹಾಂ ನೋಡಿ, ಇದ್ರದ್ದು ಈಗ ಆನ್ ಆಯಿತು. ಇಲ್ಲಿ ಕೂಡ ಆನ್ ಆಗಿರುತ್ತೆ ಆ ಥರ ನೋಡಿ. ಇಲ್ಲಿ ಒಂದು ಬಟನ್ ಇದೆ, ನಾವು ಆನ್ ಮಾಡೋತ್ತಿಗೆ ನೋಡಿ ಆನ್ ಆಯ್ತು. ನೋಡಿ ಚಾರ್ಜಿಂಗ್ ಆನ್ ಆಯಿತು. ಇದೊಂದು ಚಲೋ ಅನಿಸ್ತು ನನಗೆ. ಈ ಥರ ಒಂದು ಐಡಿಯಾ ನೀವು ಕೂಡ ನೋಡ್ಕೊಳ್ಳಿ ಆಯಿತಾ. ಇದಕ್ಕೆ ಅಡಾಪ್ಟರ್ ಸಿಗುತ್ತೆ ಅದು ಮಾರ್ಕೆಟಲ್ಲಿ. ನಾನು ನಿಮಗೆ ಹೇಳಿದೆ ಅಷ್ಟೇ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ನೀವು ಬೇಕಾದ್ರೆ ತೊಗೋಬೋದು. ಈಗ ಗೈಸ್, ಈಗ ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇವು ನಮ್ಮ ಬುಕ್ಸು, 9th ಟೆಕ್ಸ್ಟ್ ಬುಕ್ಸು. ಇದನ್ನ ನಾನು ನಿಮಗೆ ಎದಕ್ಕೆ ತೋರ್ಸಾಕ್ತೇನೆ ಅಂದರೆ, ಈಗ ನಮ್ದು ಇಷ್ಟು ವರ್ಷ ಸ್ಕೂಲು ಸ್ಟೇಟ್ ಸಿಲೆಬಸ್ ಇತ್ತು. ಈ ವರ್ಷ ನಾನು 9th ಏನಾಗಿದೆ, CBSE ಸ್ಕೂಲ್ ಆಗಿದೆ. ನಾವು ಈ ತರ ಎಲ್ಲ ಬುಕ್ಸ್ ಬಂದಿದ್ದೇವೆ ನೋಡಿ. ಈ ತರ ಎಲ್ಲ ಬುಕ್ಸ್ ಇಷ್ಟು ದೊಡ್ಡದಾಗಿ ಬಂದಿದೆ. ಅಂದ್ರೆ ಇದು ಕಾವೇರಿ ಇಂಗ್ಲಿಷ್ ಗ್ರೇಡ್ 9th ಬಾಳ ದಪ್ಪ ಐತಿ. ಇದು ಇಂಗ್ಲಿಷು ಮತ್ತೆ ಇದು ಎಕ್ಸ್ಪ್ಲೋರೇಷನ್ ಸೈನ್ಸ್. ಇದು ನೋಡಿ, ಇದೆಲ್ಲ ಇದು ಸೈನ್ಸ್. ಇದು ನೋಡಿ ಈ ತರ ಇದಾವೆ ಎಲ್ಲ ಬುಕ್ಸು. ಮತ್ತೆ ನೋಡಿ ಇದು ಕನ್ನಡ ಬುಕ್ಸ್. ಇದು ಸಿರಿ ಕನ್ನಡ ಆಯ್ತಾ. ನನಗೆ 4 ಬುಕ್ಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಸಮರ್ಥಗೆ ನೋಡಿ ಎಕ್ಸ್ಪ್ಲೋರಿಂಗ್ ಸೊಸೈಟಿ, ಇದು ಸೈನ್ಸ್, ಸೋಷಿಯಲ್ ಸೈನ್ಸ್. ಮತ್ತೆ ಇದು ಮ್ಯಾಥ್ಸ್ ನೋಡಿ, ಇಷ್ಟು ದೊಡ್ಡದಿದೆ ಮ್ಯಾಥ್ಸ್. ಅದು ಅವನು ಈ ವರ್ಷ 6th ನೋಡಿ, ಇಷ್ಟು ದೊಡ್ಡದಿದೆ. ಮತ್ತೆ ಇದು ಇಂಗ್ಲಿಷು ನೋಡಿ, ಸೈನ್ಸ್ ಇದು ಸೈನ್ಸ್. ಮತ್ತೆ ಇದು ಇಂಗ್ಲಿಷ್ ಇಷ್ಟೇ ಇದೆ ನೋಡಿ. ಮತ್ತೆ ಇದು ಕಂಪ್ಯೂಟರ್, ಮತ್ತೆ ಇದು ಸಿರಿ ಕನ್ನಡ, ಮತ್ತೆ ಹಿಂದಿ. ಈ ತರ ಎಲ್ಲ ಸ್ಟೇಟ್ ಸಿಲೆಬಸ್ ಇಂದು NCERT ಬುಕ್ಸ್ ಬಂದಿದಾವೆ. ನನಗೆ 4 ಕೊಟ್ಟಿದ್ದಾರೆ, ಇವಂಗೆ ಎಲ್ಲಾ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಈ ವರ್ಷ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ನಾನು 9th ಇದೆಲ್ಲ ಓದ್ಬೇಕು ಆಯ್ತಾ. ಈಗ ಇದನ್ನೆಲ್ಲ ತೋರಿಸಿದ್ದು ನಿಮ್ಗೆ ಯಾಕಂದ್ರೆ, ನಾನು ಯಾವ ತರ ಈ 8ನೇ ಕ್ಲಾಸ್ ಅಂತೆಲ್ಲ ಹೇಳ್ಬೇಕಂತಲ್ಲ, ಅದಕ್ಕಾಗಿ ಇದನ್ನ ತೋರಿಸಿದ್ದು. ನಾನು 9th ಈ ವರ್ಷ ಓದೋದಿದೆ. 9th 10th ಓದ್ಬೇಕು. ನಾನು ಸಂಡೇ ವ್ಲಾಗ್ಸ್ ನ ಹಾಕ್ತಾ ಇರ್ತೀನಿ ಯಾವಾಗಾದ್ರೂ ಆಯ್ತಾ. ಒಟ್ಟು ಸಂಡೇ ಅಂತೂ ಬರ್ತಾ ಇರುತ್ತೆ ವ್ಲಾಗ್ಸ್. ನೋಡಿ ಇದು ನೋಡಿ, ನಾವು CBSE ಅಲ್ಲಿ ಈ ತರ ಫುಲ್ ಇದಾವೆ. ಮತ್ತೆ ಸ್ಟೇಟ್ ಅಲ್ಲಿ ಯಾವ ತರ ಇದೆ ಅಂತ ತೋರಿಸಿದ್ದಾರೆ. ಸ್ಟೇಟ್ ಅಲ್ಲಿ ಯಾವ ತರ ಇದಾವೆ ಅಂದ್ರೆ ನೋಡಿ, ಇಲ್ಲಿ ಬುಕ್ಸ್ ಇಟ್ಟಿದ್ದೀನಲ್ಲ, ನೋಡಿ ಈ ತರ ಬುಕ್ಸ್ ಇದಾವೆ. ಇಷ್ಟೇ. ಇದು ಸೈನ್ಸ್ ಆಯ್ತು, ಇಂಗ್ಲಿಷ್ ಆಯ್ತು ನೋಡಿ. ಇದು ಯಾಕಂದ್ರೆ ಇದು ಇಂಗ್ಲಿಷ್ ನೋಡಿ, ಇಷ್ಟೇ ಇರ್ತಿದ್ವು. ಈಗ ಫುಲ್ ಓದೋದು ಬಹಳ ಇದೆ. ಸ್ವಲ್ಪ ಇತ್ತು. ಈಗ ಇದರಲ್ಲಿ ಡೆಪ್ತ್ ಇರುತ್ತೆ. ಇದರಲ್ಲಿ CBSE ಅಲ್ಲಿ ಡೆಪ್ತ್ ಇರುತ್ತೆ. ಈ ಸ್ಟೇಟ್ ಅಲ್ಲಿ ನಾರ್ಮಲ್ ಇದೆ ಇಷ್ಟೇ. ಅಂದ್ರೆ ಅದ್ರದ್ದು ಸಬ್ಜೆಕ್ಟ್ ಬಗ್ಗೆ ಅಷ್ಟೇ ತಿಳ್ಕೊಂತೀವಿ. ಆದ್ರೆ ಇದರಲ್ಲಿ CBSE ಅಲ್ಲಿ ಡೆಪ್ತ್ ಏನೇನ್ ಇರುತ್ತಂತ ಎಲ್ಲ ತಿಳ್ಕೊಂತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬಾಳ ಮುಂದಲ್ದು ಓದೋದಲ್ಲ ಇದು. ನೆಕ್ಸ್ಟ್ ಕ್ಲಾಸಿಂದ ಓದೋದು ಮುಂದೆ. ಹೌದು, ಆತರ ಇರುತ್ತೆ CBSE ಅಲ್ಲಿ. ICSE ಸ್ಟೇಟು, CBSE, ICSE 3 ತರ ಇರುತ್ತೆ ಆಯ್ತಾ. ಒಟ್ಟು ಸಂಡೇ ಅಂತೂ ವ್ಲಾಗ್ಸ್ ಬರ್ತಾ ಇರುತ್ತೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ನನಗೆ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಗೈಸ್, ನೀವು ಇಲ್ಲಿ ನೋಡ್ತಾ ಇದೀರಲ್ಲ, ಇವೆಲ್ಲ ಹೊಸ ಬುಕ್ಸು. 100 ಪೇಜ್ 200 ಪೇಜ್ ಬರೆಯೋಕೆ ನೋಟ್ಸ್ ಇವೆಲ್ಲ. ಇದರಲ್ಲಿ ಆಲೆ ಒಂದು 10% ಎಲ್ಲ ನಾವು ತಗೊಂಡಿದೀವಿ. ಇನ್ನು 90% ಅಷ್ಟೇ ಇರೋದು ಇಲ್ಲಿ. ಇಷ್ಟೆಲ್ಲ ಬುಕ್ಸ್ ಇದಾವೆ. ಇಲ್ಲಿ ಹೊಂದಿಸಿದ್ವಿ ನಾವು. ಎಲ್ಲಿ ಅಂದ್ರೆ ಈ ಟೇಬಲ್ ಕೆಳಗಡೆ. ಮತ್ತೆ ಓಲ್ಡ್ ಬುಕ್ಸ್ ಎಲ್ಲ ಇಲ್ಲಿ ಕೂಡ್ಸಿದೀವಿ. ನೋಡ್ರಿ, ನೀವೇನು ಹಿಂದೆ ನೋಡಕ್ತಿರಲ್ಲ, ಇದೇನಂದ್ರೆ ಎಲ್ಲ ವಿಡಿ ಸೈಡ್ಸ್ ಏನಂದ್ರೆ ಇದು ಬ್ಯಾಡಾಗಿದ್ದು ಗಿಡ ಬೆಳಿತಾವಲ್ಲ, ಎಲ್ಲ ಇವು ಒಂದೇ ಥರದವ ಬೆಳೆದವ ನೋಡ್ರಿ. ಇದು ಅಷ್ಟು ಎಲ್ಲ ಕಡೆ. ಆದರೆ ಗಾಳಿ ಬರ್ತೈತಿ, ಆಕ್ಸಿಜನ್ ಸಿಗ್ತೈತಿ. ಆದ್ರೆ ಏನಾಗೈತೆ ಅಂದ್ರೆ ಈ ಗಿಡಗಳಿಂದ ಹುಳ ಭಾಳ ಬರ್ತಾವೆ ನೋಡ್ರಿ ಗೈಸ್. ಅಂದ್ರೆ ಸೊಳ್ಳೆಗಳು ಮತ್ತು ಭಾಳ ಥರದ ಹುಳಗಳು ಬರ್ತಾವೆ. ನಾವು ಇದನ್ನೇನ್ರ ನೋಡಿ, ಇದೇನು ಕದ ತೆಗ್ದಿರ್ತೀವಲ್ಲ ನಾವು
ಮಧ್ಯಾಹ್ನ ಏನ್ರ ಹಿಂಗೆ ಸಾಯಂಕಾಲ ಏನ್ರ ಕದ ತೆಗೆದ್ರೆ ಫುಲ್ಲು ಹುಳ ಬರಕತ್ ಬಿಡ್ತಾವೆ. ಅದಕ್ಕೆ ನಾವು ಆಲ್ಮೋಸ್ಟ್ ಅಲ್ಲಿ ಮುಚ್ಚಿರ್ತೀವಿ ಸಾಯಂಕಾಲ ಇಷ್ಟೊತ್ತಿನಾಗ ಅಷ್ಟು ತೆಗೆದಿರ್ತೀವಿ ಹಿಂಗೆ. ಅದಕ್ಕೆ ಇವು ನೋಡಿರಿ ಫುಲ್ಲು ಒಂದೇ ಥರದವು ಬೆಳೆದವು ನೋಡಿರಿ ಬೇಕಾದ್ರೆ ನೀವು ಫುಲ್ ಒಂದೇ ಥರ ಅದಾವು. ಇವನ್ನ ಅಂತೂ ಕಟ್ ಮಾಡೋಕ್ಕಾಗಲ್ಲ. ಇವು ಇಷ್ಟು ನೋಡಿ ಈ ಕಡೆ ಈ ಗೋಡಿ ಕಟ್ಟಿವಲ್ಲ ಇವಿಷ್ಟು ನಾನು ಒಂದು ಸ್ವಲ್ಪ ಕಟ್ ಮಾಡಿದ್ದೆ ಅಷ್ಟೇ ಅವತ್ತು. ಮತ್ತು ಅವು ಬೆಳೆದವು ಮತ್ತು ಹಂಗೆ ಬೆಳೆದವು. ಅದಕ್ಕೆ ಅದನ್ನೇನು ಈ ಸಲ ಕಟ್ ಮಾಡಲ್ಲ. ಗೈಸ್ ನಾನೀಗ ಮಾವಿನ ಹಣ್ಣು ತಿಂತಾಯಿದ್ದೀನಿ. ಇದು ಬಂದು ಜೂನು ಜುಲೈ ಇನ್ನೂ ಒಂದು ತಿಂಗಳು ಇರುತ್ತೆ ಅಷ್ಟೇ ಮಾವಿನ ಹಣ್ಣಿನ ಸೀಸನು. ಆಮೇಲೆ ಮುಗಿಯುತ್ತೆ ನೆಕ್ಸ್ಟ್ ವರ್ಷನೇ ಇರೋದು, ಅಲ್ಲಿವರೆಗೂ ಇರೋಲ್ಲ. ನೋಡಿ ಯಾವ ಥರ ಕೆಂಪಾಗಿದೆ ಫುಲ್ಲು ಹಣ್ಣಾಗಿರೋದು ತೊಗೊಂಡಿದ್ದೀನಿ ನೋಡಿ. ರೊಟ್ಟಿ, ಕಾಳಿನ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಇದೆ. ಗೈಸ್ ನಾನು ಈಗ ಪಾಲುದಾ ಮಾಡಿದ್ದೀನಿ ನೋಡಿ. ಪಾಲುದಾ ಈ ಥರ ಇದೆ. ನಾನೀಗ ಕುಡಿತಾ ಇದ್ದೀನಿ, ಚೆನ್ನಾಗಿದೆ. ಗೈಸ್ ನಾವು ಇಷ್ಟೋ ತನಕ ದುರಂಧರ್ ಫಿಲಮ್ನ ನೋಡಿದ್ವಿ. ಅದು ಫುಲ್ಲು ಚೆನ್ನಾಗಿತ್ತು. ಅಂದರೆ ಸ್ಟೋರಿ ಅದು ರಿಯಲ್ ಆಗಿದ್ದು ಸ್ಟೋರಿ ಅಂತೆ. ನಾವು ಇವತ್ತು ನೋಡಿದ್ವಿ ದುರಂಧರ್ ಪಾರ್ಟ್ 2 ಅಲ್ಲ, ಸಮರ್ಥರು ಪಾರ್ಟ್ 2 ಅದು ನೋಡಿದ್ದು ನಾವು. ಚಲೋ ಇತ್ತು. ನಾಳೆ ಸ್ಕೂಲ್ಗೆ ಹೋಗೋಕ್ಕೆ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ನಮ್ಮದು ಊಟ ಕೂಡ ಆಯಿತು. ಆಯಿತಾ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಆಯಿತಾ, ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ರೆಡ್ ಬಟನ್ ಮೇಲೆ ಒತ್ತಿದರೆ ಸಬ್ಸ್ಕ್ರೈಬ್ ಆಗುತ್ತೆ. ಈಗ ಬಾಯ್.